ಇರಾನ್ನಿಂದ ಕದನ ವಿರಾಮ ಪ್ರಸ್ತಾವ ತಿರಸ್ಕಾರ, 4 ಗಂಟೆಯಲ್ಲಿ ಸರ್ವನಾಶ ಎಂದ ಟ್ರಂಪ್. ಒಂದು ಸಾಲಿನಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳದಿದ್ದರೆ ಇರಾನ್ ಅನ್ನು 4 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಸರ್ವನಾಶ ಮಾಡುವುದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಪ್ರಮುಖ ಸಂಗತಿಗಳು: ಅಮೆರಿಕದ ಗಂಭೀರ ಎಚ್ಚರಿಕೆ. ಮಂಗಳವಾರ ರಾತ್ರಿಯೊಳಗೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳದಿದ್ದರೆ ಇರಾನ್ ಅನ್ನು 4 ಗಂಟೆಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ಧ್ವಂಸಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ದಾಳಿಯ ಗುರಿಗಳು: ಟ್ರಂಪ್ ಅವರ ಯೋಜನೆಯ ಪ್ರಕಾರ ದಾಳಿಯ ವೇಳೆ ಇರಾನ್ನ ಎಲ್ಲ ಸೇತುವೆಗಳು ಮತ್ತು ವಿದ್ಯುತ್ ಸ್ಥಾವರಗಳನ್ನು ಶಾಶ್ವತವಾಗಿ ನಾಶಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹೊರ್ಮುಜ್ ಜಲಸಂಧಿ ತೆರವು. ಇರಾನ್ ತನ್ನ ನಿಯಂತ್ರಣದಲ್ಲಿರುವ ಹೊರ್ಮುಜ್ ಜಲಸಂಧಿಯನ್ನು ಮಂಗಳವಾರ ರಾತ್ರಿ 8 ಗಂಟೆಯೊಳಗೆ ಮುಕ್ತಗೊಳಿಸಬೇಕೆಂದು ಅಮೆರಿಕ ಕಟ್ಟುನಿಟ್ಟಾದ ಸೂಚನೆ ನೀಡಿದೆ. ಇರಾನ್ ನಿಲುವು. ಇರಾನ್ ಈಗಾಗಲೇ ಅಮೆರಿಕ ಪ್ರಸ್ತಾವಿಸಿದ್ದ 45 ದಿನಗಳ ಕದನ ವಿರಾಮವನ್ನು ತಿರಸ್ಕರಿಸಿದ್ದು, ಯುದ್ಧಕ್ಕೆ ಕಾಯಂ ಅಂತ್ಯವನ್ನ ಬಯಸುವುದಾಗಿ ತಿಳಿಸಿದೆ. ಪುನರ್ನಿರ್ಮಾಣವಾದ ಭರವಸೆ: ಒಂದು ವೇಳೆ ಇರಾನ್ ಅಮೆರಿಕದ ಒಪ್ಪಂದಕ್ಕೆ ಸಹಮತ ವ್ಯಕ್ತಪಡಿಸಿದರೆ ದೇಶದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಅಮೆರಿಕ ಸಹಾಯ ಮಾಡುವ ಸಾಧ್ಯತೆಯನ್ನು ಟ್ರಂಪ್ ವ್ಯಕ್ತಪಡಿಸಿದ್ದಾರೆ. ಪ್ರಮುಖ ಅಂಕಿಅಂಶಗಳು: 4 ಗಂಟೆ. ಟ್ರಂಪ್ ನೀಡಿದ ದಾಳಿಯ ಸಮಯ 45 ದಿನಗಳು. ತಿರಸ್ಕರಿಸಿದ ಕದನ ವಿರಾಮ ದಿನಗಳು. ಮಂಗಳವಾರ ರಾತ್ರಿ ಸಮಯದ ಗಡುವು. ಎಐ ಬಳಸಿ ಸಂಸ್ಕರಿಸಲಾಗಿದೆ. ಪಿವಿ ಡಿಜಿಟಲ್ ತಂಡ ಪರಿಶೀಲಿಸಿದೆ.